Dear students, let us continue the class with consciousness. Today, let us discuss about the next an important characteristic of living organism, consciousness. See, what is consciousness? ಅಂದರೆ ಪ್ರತಿಯೊಂದು ಜೀವಿಗಳಿಗೂ ಸಹ ತಮ್ಮ ಇರುವಿಕೆಯ ಬಗ್ಗೆ ಅರಿವಿರುತ್ತೆ. ಹಾಗೂ ಆ ಅರಿವಿನ ಕಾರಣದಿಂದಾಗಿ ಬಾಹ್ಯವಾಗಿರ್ತಕ್ಕಂಥ ಯಾವುದಾದರೂ ಪ್ರಚೋದನೆಗಳು ಜೀವಿಯ ದೇಹದ ಮೇಲೆ ಆದರೆ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ತೋರಿಸುವ ಸ್ವಭಾವ ನಾವು ಜೀವಿಗಳಲ್ಲಿ ನೋಡ್ಬೋದು. ಇದನ್ನೇ ನಾವು ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಿಸ್ ಜೀವಿಗಳು ರೆಸ್ಪಾನ್ಸ್ ಆರ್ ಇರಿಟಬಿಲಿಟಿಯನ್ನು ತೋರ್ಪಡಿಸ್ತವೆ ಫಾರ್ ಎಕ್ಸ್ಟರ್ನಲ್ what we called stimuli, is it not? This is what we called consciousness. ಇದನ್ನು ನಾವು ಎಲ್ಲ ಸ್ಟಾರ್ಟಿಂಗ್ ಫ್ರಮ್ ಬ್ಯಾಕ್ಟೀರಿಯಾ ಅಪ್ ಟು ದ ಹೈಲಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಇವಾಲ್ವ್ಡ್ ಆರ್ಗ್ಯಾನಿಸಮ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಪ್ಲಾಂಟ್ಸ್ ಲೈಕ್ ಎಂಜಿಯೋಸ್ಪರ್ಮ್ಸ್ ಅಲ್ಲಿವರೆಗೂ ನಾವು ನೋಡ್ಬೋದು. ಓಕೆ, ಈ ಒಂದು ಪ್ರಾಪರ್ಟಿ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಒಂದು ಬಂಡೆ ಅಥವಾ ಒಂದು ಟೇಬಲ್ಲು, ಅವುಗಳ ಮೇಲೆ ನೀವು ಏನೇ ಮಾಡಿ ಅವು ಮರಳಿ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ಅದೇ ನೀವು ಒಂದು ನಾಯಿನೋ ಬೆಕ್ಕೋ ಅಥವಾ ಯಾವುದೇ ಜೀವಿ ಮೇಲೆ ನೀವೇನಾದರೂ ಪ್ರಭಾವವನ್ನು ಉಂಟು ಮಾಡಿದ್ರೆ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ಅವು ವ್ಯಕ್ತಪಡಿಸ್ತವೆ. ಇವನ್ ನಾವು ಸಹ ನಮಗೆ ಏನಾದರೂ ಬಿಸಿ ಪದಾರ್ಥ ತಾಗಿದ ತಕ್ಷಣವೇ ಅಯ್ಯಪ್ಪ ಅಂತ ಹಿಂದೆ ಜಿಗಿತೀವಿ ಅಥವಾ ನಾವು ಅವೇರ್ ಆಗ್ತೀವಿ. ಹಾಗೆ ಕೋಲ್ಡಿಗೆ ಲೈಕ್ ದಿಸ್. ಬೆಳಕಾದ ತಕ್ಷಣ, ರಾತ್ರಿಯೆಲ್ಲ ಕಳೆದು ಬೆಳಗಾದ ತಕ್ಷಣ ಎಲ್ಲ ಜೀವಿಗಳು ಎಚ್ಚೆತ್ಕೊಂಡು ತಮ್ಮ ತಮ್ಮ ಜೀವನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತವೆ. ದಿಸ್ ಈಸ್ ವಾಟ್ ರೆಸ್ಪಾನ್ಸ್ ಫಾರ್ ಲೈಟ್, ಇಸ್ ಇಟ್ ನಾಟ್? ಎಲ್ಲ ಜೀವಿಗಳು ಸಹ ಬೆಳಕಿಗೆ ಈ ಥರದ ಪ್ರತಿಕ್ರಿಯೆಯನ್ನು ತೋರಿಸೋದು ನಾವು ನೋಡ್ತೀವಿ. ಇದನ್ನು ಯಾವುದೇ ನಿರ್ಜೀವ ವಸ್ತುಗಳು ತೋರ್ಪಡಿಸೋದಿಲ್ಲ. ಆದ್ದರಿಂದ ಇದನ್ನು ಸಹ ನಾವು ಒಂದು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸಿ, ಒನ್ಸ್ ಅಗೈನ್ ಅಬ್ಸರ್ವ್ ದ ಸೆಂಟೆನ್ಸ್. ಕಾನ್ಷಿಯಸ್ನೆಸ್ ಈಸ್ ದ ಎಬಿಲಿಟಿ ಟು ಸೆನ್ಸ್ ದೇರ್ ಸರೌಂಡಿಂಗ್ಸ್ ಆರ್ ಎನ್ವಿರಾನ್ಮೆಂಟ್. ಆ್ಯಂಡ್ ಅಷ್ಟೇ ಅಲ್ಲ, ಸೆನ್ಸ್ ಮಾಡೋದಷ್ಟೇ ಅಲ್ಲ, ಆ್ಯಂಡ್ ರೆಸ್ಪಾಂಡ್ ಟು ದೀಸ್ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ. ಆ ಸ್ಟಿಮ್ಯುಲೈ ಅಂದರೆ ಪ್ರಚೋದನೆ. ಅದಕ್ಕೆ ಯಾವುದೇ ಥರ ಪ್ರಚೋದನೆ ಇರ್ಬೋದು. ಬೆಳಕಿರ್ಬೋದು, ಶಾಖ ಇರ್ಬೋದು, ತಂಪಾದ ಪರಿಣಾಮ ಇರ್ಬೋದು, ಆಯಿತಾ, ಟಚ್ ಇರ್ಬೋದು. ಇಂಥವಕ್ಕೆಲ್ಲ ರೆಸ್ಪಾನ್ಸನ್ನು ತೋರಿಸ್ತಕ್ಕಂಥ ಸ್ವಭಾವನ ನಾವು ನೋಡ್ತೀವಿ. ದಿಸ್ ಈಸ್ ವಾಟ್ ವಿ ಕಾಲ್ ಸ್ಟಿಮ್ಯುಲೈ. ಸ್ಟಿಮ್ಯುಲೈ ಅಂದರೆ ಪ್ರಚೋದನೆ, ವಿಚ್ ಕುಡ್ ಬಿ ಫಿಸಿಕಲ್, ಕೆಮಿಕಲ್ ಆರ್ ಬಯೋಲಾಜಿಕಲ್, ಯಾವುದೇ ಥರದ್ದಿರ್ಬೋದು. ಈ ಪ್ರಾಪರ್ಟಿ ನಾವು ಜೀವಿಗಳಲ್ಲಿ ಮಾತ್ರ ನೋಡ್ತೀವಿ. ಸೊ ಪ್ಲ್ಯಾಂಟ್ಸ್ ರೆಸ್ಪಾಂಡ್ ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್, ನಿಮ್ಗೆ ಅನ್ಸಿರ್ಬೋದು ಪ್ಲ್ಯಾಂಟ್ಸ್ ಹೆಂಗೆ ರೆಸ್ಪಾಂಡ್ ಮಾಡ್ತವೆ ಅಂಥೇಳಿ. ನೀವು ನೀರಿನ ಕಡೆಗೆ ಬೆಳ್ಕೊಂಡು ಹೋಗ್ತಕ್ಕಂತಹ ಸಸ್ಯಗಳನ್ನು ನೋಡ್ಬೋದು. ಬೆಳಕಿನ ಕಡೆಗೆ ಮೂಮೆಂಟನ್ನು ತೋರಿಸ್ತಕ್ಕಂಥ ಸಸ್ಯಗಳನ್ನು ನೀವು ನೋಡ್ಬೋದು. ಅದೇ ನೀವು ಒಂದು ಮುಟ್ಟಿದ್ರೆ ಮುನಿ ಗಿಡವನ್ನು ನೀವು ಟಚ್ ಮಾಡಿದ್ರೆ ಸಾಕು, ತಕ್ಷಣ ಅದು ಫೋಲ್ಡ್ ಆಗೋದನ್ನ ಎಲ್ಲರೂ ಅನುಭವನ ಪಡೆದಿರ್ತೀರಿ, ನೋಡಿರ್ತೀರಿ. ಲೈಕ್ ದಿಸ್. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಪ್ಲಾಂಟ್ಸ್ ರೆಸ್ಪಾನ್ಸ್. ಹಾಗೆಯೇ ಬೇರೆ ಎಲ್ಲ ಜೀವಿಗಳು ಅಷ್ಟೇ, ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪ್ರತಿಕ್ರಿಯೆಗಳನ್ನು ಪರಿಸರದ ಪ್ರಚೋದನೆಗಳಿಗೆ ತೋರಿಸೋದನ್ನು ನಾವು ನೋಡ್ತೀವಿ.
ಓಕೆ, ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈಗ ಮುಂದೆ ಹೋಗೋಣ. ಈ ಅಸಂಖ್ಯಾತ ಜೀವಿಗಳು ಈ ಭೂಮಿನಲ್ಲಿ ಇದ್ದಾವೆ ಅಂತ ಹೇಳಿದ್ವಲ್ಲ, ಇವುಗಳನ್ನು ನಾವು ಗುರುತಿಸಬೇಕಾದ್ರೆ ನಮಗೆ ಹೆಸರು, ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಹೆಸರು ಅಗತ್ಯವಾಗಿರುತ್ತೆ. ಉದಾಹರಣೆಗೆ ನಿಮ್ಮ ಕಾಲೇಜಿನಲ್ಲಿ ಬೇಕಾದಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ. ನಮಗೆ ಯಾವ್ದಾರ ಒಬ್ಬ ವಿದ್ಯಾರ್ಥಿ ಬೇಕು ಅಂದರೆ ಅದನ್ನು ನಾವು ಯಾವ ವಿಧಾನದಿಂದ ಗುರುತಿಸ್ತೀವಿ? ಇಷ್ಟು ಎತ್ತರ ಇದ್ದಾನಲ್ಲ, ಇಷ್ಟು ದಪ್ಪ ಇದ್ದಾನಲ್ಲ, ಅವನು ಬೇಕಿತ್ತು ಅಂತ ನಾವು ಕೇಳಲ್ಲ. ಅಥವಾ ಇಷ್ಟು ಎತ್ತರ ಇದ್ದಾಳಲ್ಲ, ಆ ಡ್ರೆಸ್ ತೊಟ್ಟಿಯಾಳಲ್ಲ, ಅವ್ರ ಪೇರೆಂಟ್ ನಾನು, ಅವಳು ಮಾತಾಡಿಸ್ಬೇಕಾಗಿತ್ತು ಅಂತ ಕೇಳಲ್ಲ. ಹಂಗೆ ಹೇಳಿದಾಗ ಕಷ್ಟ ಆಗತ್ತೆ ಹುಡ್ಕೋದು. ಇಸ್ ಇಟ್ ನಾಟ್? ಅದ್ರ ಬದಲಿಗೆ ನಾವೇನು ಮಾಡ್ತೀವಿ? ಕರೆಕ್ಟಾಗಿ ಯಾರು ಬೇಕಿತ್ತಪ್ಪ ಅಂತ ಕೇಳಿದ್ರೆ ಸ್ಪೆಸಿಫಿಕ್ಕಾಗಿ ನೇಮ್ ಹೇಳಿಬಿಟ್ರೆ ಆರಾಮಾಗಿ ಹುಡುಕ್ಬಿಡ್ತೀವಿ. ಇಸ್ ಇಟ್ ನಾಟ್? ಯಾರಪ್ಪ ಇಲ್ಲಿ ಅವರು ಅಂದ್ಬಿಟ್ರೆ ಆರಾಮಾಗಿ ಮುಂದೆ ಬಂದುಬಿಡ್ತೀರಿ. ಅಷ್ಟೇ ಅಲ್ಲ, ಇನ್ನೂ ಕಷ್ಟ ಆಗ್ಬೋದು ಭಾರಿ ಸಂಖ್ಯೆ ವಿದ್ಯಾರ್ಥಿಗಳಿದ್ದಾಗ. ಅದು ಮುಂದೆ ನೋಡ್ತೀವಿ. ಏನೋ ಯಾವ ಸೆಕ್ಷನ್ ಅಂತ ಕೇಳ್ತೀರಿ, ಯಾವ ಕ್ಲಾಸ್, ಫಸ್ಟ್ ಇಯರೋ ಸೆಕೆಂಡ್ ಇಯರೋ, ಹಾಗೆಯೇ ಸೆಕ್ಷನ್ಸ್ ಇದ್ದರೆ ಯಾವ ಸೆಕ್ಷನ್ನು ಅಂತೆಲ್ಲ ಕೇಳಿದಾಗ ಅಡ್ರೆಸ್ ಅದಕ್ಕೆ ಅಂತ ಹೇಳ್ತೀವಿ. ಆ ಥರ ಅಡ್ರೆಸ್ಸನ್ನು ಸ್ಪೆಸಿಫಿಕ್ಕಾಗಿ ಹೇಳಿದಾಗೂ ಕರೆಕ್ಟಾಗಿ ಅಟೆಂಡರ್ನ ಕಳಿಸ್ಬಿಟ್ರೆ ಆ ಕೋಣೆ ಹೋಗಿ ಆ ಸಂಬಂಧಪಟ್ಟ ವಿದ್ಯಾರ್ಥಿಯನ್ನು ಕರ್ಕೊಂಡು ಬಂದುಬಿಡ್ತಾರೆ. ದಿಸ್ ಈಸ್ ವಾಟ್ ದ ಬೆನಿಫಿಟ್ ಆಫ್ ನೇಮಿಂಗ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಅಂದರೆ ಯಾವ ಹೆಸರೇನು ಮತ್ತು ಯಾವ ಪ್ರಭೇದ ಅಥವಾ ಜಾತಿ ಹಾಗೂ ಫ್ಯಾಮಿಲಿ, ಹೀಗೆ ಕ್ಯಾಟಗರೈಸ್ ಮಾಡಿದಾಗ ನಮಗೆ ಅವುಗಳನ್ನು ಹುಡುಕೋದು ತುಂಬ ಸುಲಭ ಆಗುತ್ತೆ. ನಾನು ಈ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಹೇಳಿದೆ. ಇದನ್ನು ನೀವು ಹೈಸ್ಕೂಲ್ನಲ್ಲೇ ಸಾಕಷ್ಟು ಓದಿದ್ದೀರಿ. ಅಂದರೆ ಪ್ರಭೇದ, ಜಾತಿ, ಕುಟುಂಬ, ವರ್ಗ ಅಲ್ವಾ? ಇದನ್ನು ಓದಿರೋದ್ರಿಂದ ಸ್ವಲ್ಪ ನಾನು ಬಿಗಿನಿಂಗಲ್ಲೇ ಹೇಳಿದೆ, ಅದು ಮುಂದೆ ಡಿಸ್ಕಸ್ ಮಾಡೋಣ. ಈ ಫಸ್ಟಿಗೆ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ಅವಶ್ಯಕತೆ ಇದೆ ಅಂತ ಅನಿಸುತ್ತಲ್ವ ಎಲ್ರಿಗೂ? ಎಸ್, ನಾನು ಹೇಳಿದ್ನಲ್ಲ, ನಿಮ್ಮ ಹೆಸರನ್ನ ಕರೆದು ಕಾಲೇಜಿನಲ್ಲಿ ಅಷ್ಟು ಸಂಖ್ಯೆ ವಿದ್ಯಾರ್ಥಿಗಳ ಮಧ್ಯೆ ಗುರುತಿಸಲಿಕ್ಕೆ ಸುಲಭ ಅಂತ ಹೇಳಿದ್ನಲ್ಲ, ಅದೇ ಥರ ಜೀವಿಗಳನ್ನು ಸಹ ಒಂದು ಸ್ಪೆಸಿಫಿಕ್ ಸೈಂಟಿಫಿಕ್ ನೇಮಿಂದ ಕರೆಯೋದ್ರಿಂದ ಆಲ್ ಓವರ್ ದ ವರ್ಲ್ಡು ಅದೇ ಹೆಸರಿಂದ ಎಲ್ಲರೂ ಗುರುತಿಸಲಿಕ್ಕೆ ಮತ್ತು ಸ್ಟಡಿ ಮಾಡಲಿಕ್ಕೆ, ರೆಫರ್ ಮಾಡಲಿಕ್ಕೆ ಸುಲಭ. ಆ ದೃಷ್ಟಿಯಿಂದಲೇ ವಿಜ್ಞಾನಿಗಳು ಆ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ. ನಾಮನ್ಕ್ಲೇಚರ್ ನೋಡಿ, ದೇರ್ ಆರ್ ಮಿಲಿಯನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಪ್ರೆಸೆಂಟ್ ಇನ್ ದ ವರ್ಲ್ಡ್ and we know about them by their local names and languages. Is it not? ಆ ಲೋಕಲ್ ನೇಮ್ ಮತ್ತು ಲೋಕಲ್ ಲ್ಯಾಂಗ್ವೇಜಿಂದ ಕರೆಯಲ್ಪಡೋದ್ರಿಂದ ಮತ್ತೊಂದು ಪ್ರದೇಶದವರಿಗೆ ಅಥವಾ ಮತ್ತೊಂದು ಭಾಷೆಯವರಿಗೆ ಅದನ್ನು ಗುರುತಿಸೋಕ್ಕೆ ಸಾಧ್ಯ ಆಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಆ ದೃಷ್ಟಿಯಿಂದ ಹಾಗಾಗೋದು ಬೇಡ ಅಂತ ಹೇಳಿ ಪ್ರಪಂಚದಾದ್ಯಂತ ಒಂದೇ ಹೆಸರಿಂದ ಒಂದು ಸಸ್ಯವನ್ನು ಕರೀಲಿಕ್ಕೆ ಸಾಧ್ಯ ಆಗಬೇಕು. ದಟ್ ಶುಡ್ ಬಿ ಯೂನಿವರ್ಸಲ್ ಆ್ಯಂಡ್ ಯೂನಿಕ್ ಆಗಿರಬೇಕು. ಆ ಥರ ನೇಮಿಂಗ್ ಪದ್ಧತಿಯನ್ನು ಪ್ರಾರಂಭ ಮಾಡೋಣ ಅಂಥೇಳಿ ಮಾಡ್ತಾರೆ. ಅದಕ್ಕೆ ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ. ಇದರಿಂದ ಕನ್ಫ್ಯೂಸನ್ನು ಅವಾಯ್ಡ್ ಮಾಡ್ಬೋದು, ಸುಲಭವಾಗಿ ಗುರುತಿಸಲಿಕ್ಕೆ ಅಥವಾ ರೆಫರ್ ಮಾಡಲಿಕ್ಕೆ, ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಇದನ್ನು ಆ ಥರ ನೇಮಿಂಗ್ ಮಾಡಬೇಕಾದ್ರೆ ನಿಯಮಗಳಿದ್ದಾವೆ. ಸುಮ್ಮನೆ ಮನಸ್ಸಿಗೆ ಬಂದಂಗೆ ಅವ್ರವ್ರು ತಿಳಿದಂಗೆ ನೇಮಿಂಗ್ ಮಾಡೋದಲ್ಲ ಇದು. ದೇರ್ ಆರ್ 2 ಗ್ರೇಟ್ ಆರ್ಗನೈಜೇಷನ್ಸ್. ದೇ ಆರ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಟಾನಿಕಲ್ ನಾಮನ್ಕ್ಲೇಚರ್ ಎಂಬತಕ್ಕಂಥ ಒಂದು ಸಂಸ್ಥೆ, ಮತ್ತು ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮನ್ಕ್ಲೇಚರ್ ಮತ್ತೊಂದು ಸಂಸ್ಥೆ. ಅಂದರೆ ಬಟಾನಿಕಲ್ ಅಂದರೆ ಸಸ್ಯಗಳಿಗೆ ಹೆಸರಿಡ್ತಕ್ಕಂಥದ್ದಕ್ಕೆ ನಿಯಮಗಳನ್ನು ಸೂಚಿಸ್ತಕ್ಕಂಥದ್ದು,
ಮತ್ತು ಪ್ರಾಣಿಗಳಿಗೆ ಹೆಸರಿಡಬೇಕಾದ್ರೆ ನಿಯಮಗಳನ್ನು ಸೂಚಿಸ್ತಕ್ಕಂಥ 2 ಸಂಸ್ಥೆಗಳು ನಿರ್ದೇಶನವನ್ನು ಕೊಡ್ತವೆ ಅಥವಾ ನಿಯಮಗಳನ್ನು ರೂಪಿಸ್ತವೆ. ಆ ಪ್ರಕಾರನೇ ನಾವೆಲ್ಲ ಫಾಲೋ ಮಾಡಬೇಕಾಗತ್ತೆ. ಅದಕ್ಕೆ ಸಿಂಪಲಲ್ಲಿ ICBN ಅಂತ ಕರಿತೀವಿ. ಐ ಅಂದರೆ ಇಂಟರ್ನ್ಯಾಷನಲ್, ಸಿ ಅಂದರೆ ಕೋಡ್ ಫಾರ್, ಬಿ ಅಂದರೆ ಬಟಾನಿಕಲ್, ಎನ್ ಅಂದರೆ ನಾಮನ್ಕ್ಲೇಚರ್. ಅದೇ ಥರ ICZN ಹೇಳಿ ನೋಡೋಣ. ವಾಟ್ ಈಸ್ ಐ? ಇಂಟರ್ನ್ಯಾಷನಲ್. ಹಾಗೆಯೇ ಸಿ ಅಂದರೆ ಕೋಡ್ ಫಾರ್, ಝಡ್ ಅಂದರೆ ಝುವಾಲಜಿಕಲ್ ನಾಮನ್ಕ್ಲೇಚರ್. ಸಿ ಅವರ ಪ್ರಕಾರ ವಾಟ್ ಆರ್ ದ ರೂಲ್ಸ್ ಒನ್ ಮಸ್ಟ್ ಫಾಲೋ ಅಂದರೆ ನೋಡಿ, ದೇರ್ ಆರ್ ಬಯಾಲಜಿಸ್ಟ್ ಅಕ್ಸೆಪ್ಟೆಡ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಇದರಲ್ಲಿ ಈ ನಿಯಮಗಳ ಪ್ರಕಾರ ಬೈನಾಮಿಯಲ್ ನಾಮನ್ಕ್ಲೇಚರನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ಅದನ್ನು ಒಪ್ಕೊಳ್ಳಲಾಗಿದೆ. ಬೈನಾಮಿಯಲ್ ಅಂದರೆ ಏನು? ಬೈ ಅಂದರೆ 2, ನಾಮನ್ಕ್ಲೇಚರ್ ಅಂತಂದರೆ 2 ಹೆಸರಿಂದ ಒಂದು ಜೀವಿಯ ಹೆಸರನ್ನು, ವೈಜ್ಞಾನಿಕ ಹೆಸರನ್ನು ಫ್ರೇಮ್ ಮಾಡ್ತಕ್ಕಂಥದ್ದು ಅಂತ. ವಾಟ್ ಆರ್ ದೋಸ್ 2 ನೇಮ್ಸ್ ವಿಚ್ ಇನ್ಕ್ಲೂಡ್ಸ್? ದೇ ಆರ್ ಫಸ್ಟ್ ನೇಮ್ ಜೀನಸ್ ರೆಪ್ರೆಸೆಂಟ್ ಮಾಡುತ್ತೆ, ಸೆಕೆಂಡ್ ನೇಮ್ ರೆಪ್ರೆಸೆಂಟ್ಸ್ ಇಟ್ಸ್ ಸ್ಪೀಸೀಸ್. ಓಕೆ, ಆ ಥರ ಇರಬೇಕಾಗತ್ತೆ. ಇದನ್ನು ಈ ರೀತಿಯ ಪದ್ಧತಿಯನ್ನು ಮೊಟ್ಟ ಮೊದಲು ಜಾರಿ ತಂದವರು ಕರೋಲಸ್ ಲಿನೇಯಸ್ ಅಂತಕ್ಕಂಥವ್ರು. ನೋಡಿ, ಈ ಗ್ರೇಟ್ ಸೈಂಟಿಸ್ಟ್ ಫಸ್ಟು ಇದನ್ನು ಜಾರಿ ತರ್ತಾರೆ. ಆ 2 ನೇಮ್ಗಳನ್ನು ಒಳಗೊಂಡಿರ್ತಕ್ಕಂಥ, ಅಂದರೆ ಜೀನಸ್ ನೇಮು ಮತ್ತು ಸ್ಪೀಸೀಸ್ ನೇಮು ಎರಡನ್ನೂ ಒಳಗೊಂಡಿರ್ತಕ್ಕಂಥ ಸೈಂಟಿಫಿಕ್ ನೇಮ್ಗಳು ಕೆಲವು ಜೀವಿಗಳದ್ದು ಇಲ್ಲಿದೆ ನೋಡಿ. ಮ್ಯಾಂಜಿಫೆರಾ ಇಂಡಿಕಾ ಫಾರ್ ಮ್ಯಾಂಗೋ. ಇಸ್ ಇಟ್ ನಾಟ್? ಮ್ಯಾಂಗೋ ಅಂತ ಒಂದು ಭಾಷೆ ಇಂಗ್ಲೀಷಲ್ಲಿ ಅಂತೀವಿ, ಕನ್ನಡದಲ್ಲಿ ಮಾವಿನಕಾಯಿ ಅಂತೀವಿ, ಹಾಗೆ ಮತ್ತೊಂದು ಭಾಷೆಯಲ್ಲಿ ಮತ್ತೊಂದು ಥರ ಹೇಳ್ತೀವಿ. ಇಲ್ಲಿ ಅವಕಾಶ ಇಲ್ಲ. ಸೈನ್ಸಲ್ಲಿ, ಬಯಾಲಜಿನಲ್ಲಿ ಸೈಂಟಿಫಿಕ್ ನೇಮ್ನೇ ಅಕ್ಸೆಪ್ಟಬಲ್ಲು, ದಟ್ ಈಸ್ ಯೂನಿವರ್ಸಲ್, ದಟ್ಸ್ ಓನ್ಲಿ ಒನ್ ಫಾರ್ ಒನ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್. ಸಿ ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಎಂಬತಕ್ಕಂಥದ್ದು ಮಾವಿನ ವೈಜ್ಞಾನಿಕ ಹೆಸರು. ಇದರಲ್ಲಿ ಮ್ಯಾಂಜಿಫೆರಾ ಅಂದ್ರೆ ಏನು? ನಿಯಮಗಳ ಪ್ರಕಾರ ಫಸ್ಟ್ ನೇಮ್ ಆಫ್ ದ ಸೈಂಟಿಫಿಕ್ ನೇಮ್ ರೆಫರ್ಸ್ ಟು ಜೀನಸ್. ಮ್ಯಾಂಜಿಫೆರಾ ಮೀನ್ಸ್ ಹಂಗಾರೆ ಜೀನಸ್. ಇಂಡಿಕಾ ಮೀನ್ಸ್ ಸ್ಪೀಸೀಸ್. ಇಟ್ ಇಂಡಿಕೇಟ್ಸ್ ಸ್ಪೀಸೀಸ್. ಇಂಡಿಕಾ ಇಸ್ ದ ಸ್ಪೀಸೀಸ್. ಟುಗೆದರ್ ವಿ ಕಾಲ್ ಇಟ್ ಆಸ್ ಮ್ಯಾಂಜಿಫೆರಾ ಇಂಡಿಕಾ. ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಇಸ್ ಮ್ಯಾಂಜಿಫೆರಾ ಇಂಡಿಕಾ. ಅದೇ ಥರ ನೋಡಿ, ಇಲ್ಲಿ ಪೊಟ್ಯಾಟೋದಿದೆ, ಬ್ರಿಂಜಾಲ್ ಇದೆ, ಲಯನ್ ಇದೆ. ನೋಡಿ, ಲಯನ್ದೇನು? ಪಂತೇರಾ ಲಿಯೋ. ಪಂತೇರಾ ಹಂಗಾರೇನು? ಜೀನಸ್ ನೇಮ್, ಲಿಯೋ ಈಸ್ ಸ್ಪೀಸೀಸ್ ನೇಮ್. ಹಾಗೆಯೇ ಟೈಗರ್, ಪಂತೇರಾ ಟೈಗ್ರಿಸ್, ಲಿಯೋಪಾರ್ಡ್ ಅಲ್ವಾ? ನೋಡಿ ಇಲ್ಲಿ ಈ 3 ಜೀನಸ್ ಒಂದೇ, ಪಂತೇರನೇ, ಸ್ಪೀಸೀಸ್ ಮಾತ್ರ ಬೇರೆ ಬೇರೆ. ಇದು ಮನಸ್ಸಲ್ಲಿ ಇರಲಿ, ಮುಂದೆ ಬೇಕು. ನೆಕ್ಸ್ಟ್, ಕ್ಯಾಟಿನ್ ಸೈಂಟಿಫಿಕ್ ನೇಮು, ಮನುಷ್ಯನ್ ಸೈಂಟಿಫಿಕ್ ನೇಮ್ ನೋಡಿ, ಹೋಮೋ ಸೇಪಿಯನ್ಸ್, ಲೈಕ್ ದಿಸ್. ಸಿ ದಿಸ್ ಆರ್ ದ ಆರ್ಗ್ಯಾನಿಸಮ್ಸ್. ಇವು ಈ ಒಂದು ಸೈಂಟಿಫಿಕ್ ನೇಮಿಂದ ನಾವು ಕರಿತೀವಿ ಅಥವಾ ಗುರುತಿಸ್ತೀವಿ. ಹಾಗಾದರೆ ವಾಟ್ ಈಸ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂತ ಏನು ಹೇಳ್ತೀರಿ? It is scientific method of naming an organism by 2 names. First name refers to genus and second name refers to species. Next, ಈಗ as I told before, ಇದರ ಬೆನಿಫಿಟ್ ಏನು? ಈ ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಬೆನಿಫಿಟ್ಟು ಆರ್ ಸೈಂಟಿಫಿಕ್ ನೇಮಿಂಗಿನ ಬೆನಿಫಿಟ್ಟು, ಇಟ್ ಅವಾಯ್ಡ್ಸ್ ಕನ್ಫ್ಯೂಷನ್ಸ್ ಅರೈಸ್ಡ್ ಬೈ ವರ್ನಾಕ್ಯುಲರ್ ನೇಮ್ಸ್. ಸ್ಥಳೀಯ ಹೆಸರುಗಳಿಂದ ಸಂಭವಿಸಬಹುದಾದ ಗೊಂದಲವನ್ನು ನಿವಾರಣೆ ಮಾಡ್ತವೆ. ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ಯೂನಿವರ್ಸಲ್ ರೆಕಗ್ನಿಷನ್ಸ್. ಪ್ರಪಂಚದಾದ್ಯಂತ ಎಲ್ಲರೂ ಅದೇ ಹೆಸರಿಂದ ಕರೆಯೋದ್ರಿಂದ ಗುರುತಿಸ್ಲಿಕ್ಕೆ, ರೆಫರ್ ಮಾಡಲಿಕ್ಕೆ, ಯೂಸ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ದೀಸ್ ಆರ್ ದ 2 ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸಸ್ ಆಫ್ ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ಸ್. ಲೆಟ್ ಅಸ್ ಕಂಟಿನ್ಯೂ ವಿತ್ rules of binomial nomenclature. See,
ಈಗಾಗಲೇ ಮೊದಲನೇ ನಿಯಮ ಅರ್ಥನೇ ಆಗೋಗಿದೆ ನಿಮಗೆ ಅಂತ ಕಾಣುತ್ತೆ. ಏನೋ ಸೈಂಟಿಫಿಕ್ ನೇಮ್ ಆಫ್ ಆನ್ ಆರ್ಗ್ಯಾನಿಸಮ್ ಮಸ್ಟ್ ಕಂಟೈನ್ 2 ನೇಮ್ಸ್. ಯಾವುದು? ಜೀನಸ್ ಅಂಡ್ ಸ್ಪೀಸಿ. ಇದು ಫಸ್ಟ್ ರೂಲ್ಸ್. ಸೆಕೆಂಡ್ ರೂಲ್ಸ್, ಫಸ್ಟ್ ಲೆಟರ್ ಆಫ್ ದ ಜೀನಸ್ ನೇಮ್ ಶುಡ್ ಬಿ ರಿಟನ್ ಇನ್ ಕ್ಯಾಪಿಟಲ್ ಆ್ಯಂಡ್ ರಿಮೈನಿಂಗ್ ಲೆಟರ್ಸ್ ಸ್ಮಾಲ್ ಲೆಟರ್ಸಲ್ಲಿ ಇರ್ತವೆ. ಈಗ ನೋಡಿ ಇಲ್ಲಿ ಕೆಳಗಡೆ ಮೆಂಜಿಫೆರಾ ಇಂಡಿಕಾ ನೋಡಿ, ಕ್ಯಾಪಿಟಲ್ ಲೆಟರ್, ರಿಮೈನಿಂಗ್ ಆಲ್ ಲೆಟರ್ಸ್ ಆರ್ ಇನ್ ಸ್ಮಾಲ್ ಲೆಟರ್ಸ್. ನೆಕ್ಸ್ಟ್ ಮೂರನೇದು, ಇಟ್ ಶುಡ್ ಬಿ ರಿಟನ್ ಇನ್ ಇಟ್ಯಾಲಿಕ್ಸ್. ಸ್ವಲ್ಪ ಓರೆಯಾಗಿ ಬರಿತಕ್ಕಂಥದ್ದಕ್ಕೆ ಇಟ್ಯಾಲಿಕ್ಸ್ ಅಂತ ಇಟ್ಯಾಲಿಕ್ ಸ್ಟೈಲು ಹೀಗೆ ಬರಿಬೇಕು, ಆಯಿತಾ? ಹೀಗೆ ಬರಿಬೇಕು. ಇಲ್ಲಾರ ಕೈ ಬರಹದಲ್ಲಿ ಬರೆಯೋದಾದರೆ ಸ್ಟ್ರೈಟ್ ಬರೆದ್ರೆ ಅಂಡರ್ಲೈನ್ ಮಾಡಬೇಕು, ಆಯಿತಾ? ಅದರ್ವೈಸ್ ದೇ ಶುಡ್ ಬಿ ಅಂಡರ್ಲೈನ್ಡ್ ಸೆಪರೇಟ್ಲಿ. ಅವೆರಡನ್ನು ಬೇರೆ ಬೇರೆಯಾಗಿ ಅಂಡರ್ಲೈನ್ ಮಾಡಬೇಕು. ನೆಕ್ಸ್ಟ್, ಇಂಗ್ಲೀಷಲ್ಲಿ ಇದ್ದರೂ ಸಹ ಅದನ್ನು ಲ್ಯಾಟಿನೈಸ್ ಮಾಡಿ ಪದ ಬಳಕೆ, ಪದ ರಚನೆ ಆಗಬೇಕು ಎಂಬತಕ್ಕಂಥದ್ದು. ನೆಕ್ಸ್ಟ್ ಐದನೇದು, ಆಥರು ಯಾರು ಅದನ್ನು ಸಂಶೋಧನೆ ಮಾಡಿ ಅದಕ್ಕೆ ನೇಮಿಂಗ್ ಕೆಲಸವನ್ನೆಲ್ಲ ಮಾಡಿರ್ತಾರೋ, ಫೈನಲೈಸ್ ಮಾಡಿರ್ತಾರೋ, ಅವರ ಹೆಸರನ್ನು ಸಹ ಆ ಸೈಂಟಿಫಿಕ್ ನೇಮಿನ ಮುಂಭಾಗದಲ್ಲಿ ಅಬ್ರಿವೇಟೆಡ್ ಫಾರಮಲ್ಲಿ ಬಳಸ್ಬೋದು. ನೋಡಿ, ಲೈಕ್ ದಿಸ್ LINN. ಲಿನೇಯಸ್ ಅವರು ಈ ಮೆಂಜಿಫೆರಾ ಇಂಡಿಕಾನ ಫಸ್ಟ್ ನೇಮಿಂಗ್ ಮಾಡಿದ್ದು. ಸೊ ಅವ್ರ ಹೆಸರನ್ನು ಸಹ ಬಳಸ್ಬೋದು. 5 ಮೇಜರ್ ಇಂಪಾರ್ಟೆಂಟ್ ರೂಲ್ಸ್ ಆರ್ ದೇರ್ while writing binomial nomenclature and using binomial nomenclature system. ಓಕೆ, ನೆಕ್ಸ್ಟ್ ಈಗ ಮುಂದೆ ಹೋಗೋಣ. ಈಗ ನಾನು ಆಗಲೇ ಹೇಳಿದೆ, ನಿಮ್ಮ ಕಾಲೇಜಿನಲ್ಲಿ ನಿಮ್ಮನ್ನು ಸುಲಭ ಗುರುತಿಸಬೇಕು ಅಂತಂದರೆ ಬರೀ ಯಾವುದೋ ಒಬ್ಬ ವಿದ್ಯಾರ್ಥಿ, ಫಾರ್ ಎಕ್ಸಾಂಪಲ್ ರಕ್ಷಿತಾ ಅಂತ ಒಬ್ಬಳು ವಿದ್ಯಾರ್ಥಿ ಬೇಕು ಅಂದರೆ ಅವ್ರ ತಂದೆ ತಾಯಿ ಬಂದು ಕೇಳಿದ್ರೆ, ಕಾಲೇಜಲ್ಲಿ ದೊಡ್ಡ ಸಂಖ್ಯೆಯ ಮಕ್ಕಳಿರ್ತಕ್ಕಂಥ ಕಾಲೇಜಿನಲ್ಲಿ ಗೇಟಲ್ಲಿ ಬಂದು ಗೇಟ್ ಕೀಪರ್ ಹತ್ರ ನಂಗೆ ರಕ್ಷಿತಾ ಬೇಕಿತ್ತು, ನಮ್ಮ ಮಗಳವಳು ಮಾತಾಡಿಸ್ಬೇಕು ಅಂತ ಕೇಳಿದ್ರೆ ಆ ಅಟೆಂಡ್ರು ಹೇಗೆ ಹುಡ್ಕೋಕ್ಕೆ ಸಾಧ್ಯ? ಒಟ್ಟು ಸಂಖ್ಯೆಯ ಮಕ್ಕಳಲ್ಲಿ ಕಷ್ಟ. ಏನು ಮಾಡ್ತಾನೆ ಅವಾಗ ಅವನು? ಯಾವ ಕ್ಲಾಸಪ್ಪ ಅಂತ ಕೇಳ್ತಾನೆ. ಆ ಕ್ಲಾಸ್ ಹೇಳಿದ್ರೆ ನೆಕ್ಸ್ಟು ಯಾವ ಸೆಕ್ಷನ್ ಅಂತ ಕೇಳ್ತಾನೆ. ಅಷ್ಟಾದಮೇಲೆ ಹುಡುಕಬಹುದು. ಇಸ್ ಇಟ್ ನಾಟ್? ಅದ್ರ ಮೇಲೆ ಇನಿಷಿಯಲ್ ಹೇಳಬೇಕು. ಹಾಗೆಲ್ಲ ಆದಾಗ ಮಾತ್ರ ಕರೆಕ್ಟಾಗಿ ಹುಡುಕ್ಬೋದು, ಇಲ್ಲಾದರೆ ತುಂಬ ಕಷ್ಟ. ಆ ದೃಷ್ಟಿಯಿಂದನೇ ಅದೇ ಸಮಸ್ಯೆ ಜೀವಿಗಳನ್ನು ಗುರುತಿಸುವಾಗಲೂ ಸಹ ಸಂಭವಿಸುತ್ತೆ, ಆಗುತ್ತೆ. ಆ ದೃಷ್ಟಿಯಿಂದ ಅವುಗಳನ್ನು ನಾವು ಸಿಸ್ಟಮ್ಯಾಟಿಕ್ಕಾಗಿ ಗ್ರೂಪ್ ಮಾಡಿಕೊಂಡ್ರೆ ಸುಲಭ ಆಗತ್ತೆ ಅನ್ನೋ ದೃಷ್ಟಿಯಿಂದ ವಿಜ್ಞಾನಿಗಳು ಅದಕ್ಕೂ ಸ್ಟೆಪ್ ಇಡ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಕ್ಲಾಸಿಫಿಕೇಷನ್. ಓಕೆ, ಈ ಕ್ಲಾಸಿಫಿಕೇಷನ್ ಮಾಡುವಾಗ ಅಲ್ಲಿ ಹಲವಾರು ಸ್ಟ್ರಾಟಾಗಳಿರ್ತವೆ. ಆ ಪ್ರತಿ ಸ್ಟ್ರಾಟಾ ಅಥವಾ ರ್ಯಾಂಕ್ ಅಂತ ಕರಿತೀವಿ. ಡಿಫ್ರೆಂಟ್ ರ್ಯಾಂಕ್ಸ್ ಇರ್ತವೆ. ಅವುಗಳನ್ನು ನಾವು ಏನಂತ ಕರಿತೀವಿ? ಟ್ಯಾಕ್ಸಾನ್ ಅಂತ ಕರಿತೀವಿ. ಈಗಾಗಲೇ ನಾನು ಹೇಳಿದ್ನಲ್ಲ, ಏನೋ ಇಂಥ ಕ್ಲಾಸು ಹೆಸರು, ಆದಮೇಲೆ ಇಂಥ ಸೆಕ್ಷನ್ನು, ಇಂಥ ಕ್ಲಾಸು, ಹೀಗೆ ಹೇಳ್ತಾ ಹೋಗ್ತಾರಲ್ಲ, ಅವಾಗ ಹುಡ್ಕೋಕೆ ಸುಲಭ ಆಗುತ್ತೆ. ಹಾಗೆ ಇಲ್ಲಿ ಏನೋ ಫಸ್ಟ್ ಸ್ಟ್ರಾಟಾ ಆ ರ್ಯಾಂಕ್ ಈಸ್ ಸ್ಪೀಸೀಸ್. ಹಾಗೇನೆ ನೆಕ್ಸ್ಟ್ ಸ್ಟ್ರಾಟಾ ಈಸ್ ಆ ರ್ಯಾಂಕ್ ಈಸ್ ಜೀನಸ್, ನೆಕ್ಸ್ಟ್ ಫ್ಯಾಮಿಲಿ, ನೆಕ್ಸ್ಟ್ ಆರ್ಡರ್, ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಫೈಲಮ್ ಆರ್ ಡಿವಿಷನ್, ನೆಕ್ಸ್ಟ್ ಫೈನಲಿ ಕಿಂಗ್ಡಮ್. ಈ ಪ್ರತಿಯೊಂದು ಸ್ಟ್ರಾಟಾ ಅಥವಾ ರ್ಯಾಂಕನ್ನು ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಈಗ ಸ್ಪೀಸೀಸ್ ಈಸ್ ಎ ಟ್ಯಾಕ್ಸಾನ್, ಜೀನಸ್ ಈಸ್ ಎ ಟ್ಯಾಕ್ಸಾನ್, ಲೈಕ್ ದಿಸ್. ನೆಕ್ಸ್ಟ್ ಒಟ್ಟಾರೆ ಕ್ಯಾಟಗರೀಸನ್ನು ಅಥವಾ ರ್ಯಾಂಕ್ಸನ್ನು ಒಟ್ಟುಗೂಡಿಸಿ, ಒಂದು ಜೀವಿಯ ರ್ಯಾಂಕ್ಸನ್ನು ಒಟ್ಟುಗೂಡಿಸಿ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಆ ಜೀವಿಯ ಟ್ಯಾಕ್ಸಾ ಅಂತ ಹೇಳ್ತೀವಿ. ಓಕೆ, ಕೆಲವು ಎಕ್ಸಾಂಪಲ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಮುಂದೆ ಹೋಗೋಣ. ಸೊ ನೀವು ಇದನ್ನು ಕೇಳಿದಿರಿ, ಏನೋ
ಪ್ರಭೇದ, ಜಾತಿ, ಕುಟುಂಬ, ಆರ್ಡರು, ಕ್ಲಾಸು, ಡಿವಿಷನ್ನು ಆರ್ ಫೈಲಮು, ಕಿಂಗ್ಡಮ್ ಎಲ್ಲ ಕೇಳಿದಿರಿ. ಇವುಗಳನ್ನೇ ನಾವು ರ್ಯಾಂಕ್ಸ್ ಅಥವಾ ಸ್ಟ್ಯಾಟಾ ಅಂತ ಕರಿತೀವಿ, ಅಥವಾ ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಒಟ್ಟುಗೂಡಿ ಒಂದು ಜೀವಿಯ ಈ ಒಂದು ಕೆಟಗರೀಸನ್ನು, ಒಂದು ಜೀವಿ ಯಾವ್ಯಾವ ಕೆಟಗರೀಸ್ನಲ್ಲಿ ಬರುತ್ತೆ ಅನ್ನೋದನ್ನ ಒಟ್ಟುಗೂಡಿಸಿ ಹೇಳ್ತೀವಲ್ಲ, ಅದಕ್ಕೆ ನಾವು ಟ್ಯಾಕ್ಸಾನ್ ಆಫ್ ಸಚ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಈಗ ನೋಡಿ, ಹೆನ್ಸ್ ಬೇಸ್ಡ್ ಆನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ಸ್. ಇದನ್ನು ಹೆಂಗೆ ಗುಂಪು ಮಾಡ್ತಾರೆ, ಒಂದು ಸ್ಪೀಸೀಸಿನ ಜೀವಿಗಳಿವು ಅಂತ ಹೆಂಗೆ ಗುಂಪು ಮಾಡ್ತಾರೆ? ಇಟ್ ಈಸ್ ಬೇಸ್ಡ್ ಆನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ಸ್. ಸ್ಟ್ರಕ್ಚರ್ ಆಫ್ ಸೆಲ್, ಡೆವಲಪ್ಮೆಂಟಲ್ ಪ್ರೋಸೆಸ್, ಎವಲ್ಯೂಷನರಿ ರಿಲೇಷನ್ಶಿಪ್ಸ್, ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು ಗುಂಪಿನ ಜೀವಿಗಳನ್ನು ಒಂದು ಸ್ಪೀಸೀಸ್ ಅಂತ ಕರೀತಾರೆ. ವಿಶೇಷವಾಗಿ ಸ್ಪೀಸೀಸ್ ಅಂದರೆ ವೆರಿ ಕ್ಲೋಸೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಆ ಜೀವಿಗಳ ನಡುವೆ, ಅಂಥವನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸ್ಪೀಸೀಸ್ ನಾವು ಅಂತ ಹೇಳ್ತೀವಿ. ಓಕೆ, ಈ ರೀತಿ ಗ್ರೂಪಿಂಗ್ ಮಾಡೋದಕ್ಕೆ ಅಥವಾ ಕ್ಲಾಸಿಫೈ ಮಾಡೋದಕ್ಕೆ ನಾವು ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ, ಅಥವಾ ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ದ ವರ್ಡ್ ಸಿಸ್ಟಮ್ಯಾಟಿಕ್ಸ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸಿಸ್ಟೆಮಾ, ಓಕೆ, which means systematic arrangement of organisms. Linnaeus used Systema Nature as the title of his publication. ಇದ್ರ ಬಗ್ಗೆನೇ ಒಂದು ಅವ್ರದ್ದು ಬೃಹತ್ ಗ್ರಂಥ ಇದೆ, ಅದಕ್ಕೆ ಸಿಸ್ಟೆಮಾ ನೇಚರ್ ಅಂತ ಇಟ್ಟಿದ್ದಾರೆ ಹೆಸರು. ಓಕೆ, ದಿಸ್ ಈಸ್ ಅಬೌಟ್ ಟ್ಯಾಕ್ಸಾನ್ ಅಂಡ್ ಟ್ಯಾಕ್ಸಾನಮಿ. ಓಕೆ, ಈಗ what is taxonomic hierarchy? It is slight descriptive ಅಷ್ಟೇ. an ascending orderly placement of an organism into its respective taxon is called Linnaeus hierarchy or taxonomic hierarchy ಅಂತ ಕರಿತೀವಿ. ಓಕೆ, ಈಗ ನೋಡಿ, ಉದಾಹರಣೆ ನೋಡಿದಾಗ ನಿಮ್ಗೆ ಸಂಪೂರ್ಣ ಅರ್ಥ ಆಗುತ್ತೆ. ದಿಸ್ ಆರ್ ದ ದಿಸ್ ಈಸ್ ದ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆರ್ ಲಿನೇಯಸ್ ಹೈರಾರ್ಕಿ ಅಂತ ಕರಿತೀವಿ. ದಿಸ್ ಈಸ್ ವಾಟ್? ಸ್ಪೀಸೀಸ್, ಜಿನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆರ್ ಡಿವಿಷನ್, ಕಿಂಗ್ಡಮ್. ದಿಸ್ ಈಸ್ ವಾಟ್? ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆರ್ ಲಿನೇಯಸ್ ಹೈರಾರ್ಕಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಈಗ ಒಂದೊಂದಾಗಿ ನೋಡೋಣ. ವಾಟ್ ಈಸ್ ಸ್ಪೀಸೀಸ್? ಆಗಲೇ ಹೇಳಿದ್ದೀನಿ, ಇನ್ನೊಂದ್ಸ್ ಅಗೈನ್, ಎ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಈಸ್ ರೆಫರ್ಡ್ ಟು ಆಸ್ ಸ್ಪೀಸೀಸ್. ಇಲ್ಲಿ ನಾನು ಮತ್ತೊಂದು ಆ್ಯಡ್ ಮಾಡ್ತೀನಿ. ಫಂಡಮೆಂಟಲ್ ಕ್ಲೋಸೆಸ್ಟ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಅಂತಂದರೆ ಮತ್ತೊಂದು ಭಾರಿ ಮುಖ್ಯವಾಗಿರ್ತಕ್ಕಂಥಂದರೆ, ಯಾವ ಎರಡು ಜೀವಿಗಳು, ಯಾವ ಎರಡು ಗಂಡು ಹೆಣ್ಣು ಜೀವಿಗಳು ಸೇರಿ ವಂಶಾಭಿವೃದ್ಧಿಯನ್ನು ಮಾಡಬಲ್ಲವೋ ಅಂಥಷ್ಟು ಕ್ಲೋಸೆಸ್ಟ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರಬೇಕು, ಅಂಥಷ್ಟು ಏನು ಕ್ಲೋಸ್ನೆಸ್ ಇರಬೇಕು. ಅಂತಹ ಸ್ಮಾಲೆಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸನ್ನು ನಾವು ಸ್ಪೀಸೀಸ್ ಅಂತ ಕರಿತೀವಿ. ಓಕೆ, ಈಗ ನೋಡಿ, ಮ್ಯಾಂಜಿಫೆರಾ ಇಂಡಿಕಾ, ಇಲ್ಲಿ ಇಂಡಿಕಾ ಇಸ್ ಎ ಸ್ಪೀಸೀಸ್. ಹಾಗೇನೋ ಟುಬೆರೋಸಮ್ ಪೊಟ್ಯಾಟೋನ ಸ್ಪೀಸೀಸ್. ಈಗ ಸೊ ಕಂಪ್ಲೀಟ್ ಸೈಂಟಿಫಿಕ್ ನೇಮೇ ಇದೆ, ಅದರಲ್ಲಿ ಸ್ಪೀಸೀಸ್ ಮಾತ್ರ ನೋಡಿ. ಹಾಗೇನೆ ಬ್ರಿಂಜಾಲ್ದು, ಹಾಗೇನೆ ಲಯನ್ದು ಲಿಯೋ, ಟೈಗರ್ದು ಟೈಗ್ರಿಸ್, ಇವೆಲ್ಲ ಸ್ಪೀಸೀಸ್ ನೇಮ್ ಆಫ್ ಡಿಫ್ರೆಂಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್. ಇಟ್ ಈಸ್ ಹೈಲೈಟೆಡ್ ವಿತ್ ದೇರ್ ಸೈಂಟಿಫಿಕ್ ನೇಮ್. ಈಗ ವಾಟ್ ಈಸ್ ಜೀನಸ್? ಈಗ ನೋಡಿ, ಸೆವರಲ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ಗಳನ್ನು ಒಟ್ಟುಗೂಡಿಸಿ ನಾವು ಜೀನಸ್ ಅಂತ ಕರಿತೀವಿ ಅಷ್ಟೇ. ಹೆನ್ಸ್ ಎ ಜೀನಸ್ ಈಸ್ ದ ಅಗ್ರಿಗೇಷನ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ಗಳು ಅಷ್ಟೇ. ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಅಗ್ರಿಗೇಟೆಡ್ ಟು ಫಾರ್ಮ್ ಜೀನಸ್. ಓಕೆ, ಹಾಗೇನೆ ನೆಕ್ಸ್ಟ್ ಫ್ಯಾಮಿಲಿ ಅಂದರೆ ಅಗ್ರಿಗೇಟೆಡ್ ವಾಟ್? ಅಗ್ರಿಗೇಷನ್ ಆಫ್ ಕ್ಲೋಸ್ ರಿಲೇಟೆಡ್ ಜೀನಸ್ಗಳನ್ನು ಫ್ಯಾಮಿಲಿ ಅಂತ ಕರಿತೀವಿ. ಅಗ್ರಿಗೇಷನ್ ಆಫ್
ಕ್ಲೋಸ್ಲಿ ರಿಲೇಟೆಡ್ ಜೀನಸ್ ಕಾಲ್ಡ್ ಫ್ಯಾಮಿಲಿ. ಹಾಗೆಯೇ ಆರ್ಡರು ಅಗ್ರಿಗೇಷನ್ ಆಫ್ ಕ್ಲೋಸ್ಲಿ ರಿಲೇಟೆಡ್ families, order, like that. Phylum or division, aggregation of closely related classes, division or phylum. Again, aggregation of closely related phylums or divisions called kingdom. Very simple. See, ಅದನ್ನು ನಾನು ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಕೆಲವು ಉದಾಹರಣೆಗಳು ನಿಮಗೆ ಟೋಟಲ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆಫ್ ಎ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಇಲ್ಲಿ ಕೊಟ್ಟಿದ್ದಾರೆ ಕೆಲವು. ಇಲ್ಲಿ ನೋಡಿ, ಮ್ಯಾನ್ದು ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಇದು. ದಿಸ್ ಈಸ್ ಕಂಪ್ಲೀಟ್ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, ಇಲ್ಲಿ ಇಷ್ಟನ್ನು ಹೇಳಬೇಕು. ಸ್ಪೀಸೀಸ್ ಸೇಪಿಯನ್ಸ್, ಜೀನಸ್ ಹೋಮೋ, ಹೋಮಿನಿಡೆ, ಪ್ರೈಮೇಟ್ಸ್, ಕ್ಲಾಸ್ ಮೆಮೇಲಿಯಾ, ಫೈಲಮ್ ಕಾರ್ಡೇಟಾ, ಕಿಂಗ್ಡಮ್ ಅನಿಮೇಲಿಯಾ. ದೀಸ್ ಆರ್ ದ different taxons of man or taxa of man. ಇವು ಇಂಡಿವಿಜುವಲ್ ಆಗಿ ಟ್ಯಾಕ್ಸಾನ್ ಅಂತ ಕರಿತೀವಿ. ಇವನ್ನೆಲ್ಲ ಒಟ್ಟಾರೆ ಸೇರಿ ನಾವು ಟ್ಯಾಕ್ಸಾ ಆಫ್ ಮ್ಯಾನ್ ಆರ್ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಆಫ್ ಮ್ಯಾನ್ ಅಂದರೆ ಇಷ್ಟನ್ನು ಹೇಳಬೇಕು. ಓಕೆ. ಹಾಗೆಯೇ ಹೌಸ್ಫ್ಲೈ ನೋಡಿ, ಮ್ಯಾಂಗೋ ನೋಡಿ, ವೀಟು, ದೀಸ್ ಆರ್ these two are related individuals ಅಂತವನ್ನೆಲ್ಲ ಸೇರಿ, ಅಂದರೆ ಇವೆರಡು ಒಟ್ಟಿಗೆ ಸೇರಿ ಗಂಡು ಇದು ಹೆಣ್ಣಾಗಿದ್ದರೆ ಇವೆರಡರಿಂದ ಒಂದು ವಂಶಾಭಿವೃದ್ಧಿ ಸಾಧ್ಯ ಇದೆ ಅಂತ ಹೇಳ್ಬೋದು. ಅಷ್ಟು ಕ್ಲೋಸೆಸ್ಟ್ ರಿಲೇಟೆಡ್ ಇಂಡಿವಿಜುವಲ್ಸ್ ಇವೆರಡು ಅಂತ ಅನ್ಕೊಂಡ್ರೆ ಅವುಗಳನ್ನು ಒಟ್ಟುಗೂಡಿಸಿ ಸ್ಪೀಸೀಸ್ ಅಂತ ಕರಿತೀನಿ. ಹಾಗೆಯೇ ಇಲ್ಲೆರಡು ಯಾವ ನೋಡಿ, ಇಲ್ಲಿ 2 ಅಥವಾ 3 ಇರ್ಬೋದು. ಪಕ್ಕದಲ್ಲಿ ಸುಮಾರು ಇಂಡಿವಿಜುವಲ್ಸ್ ಇರ್ಬೋದು, ನಾನು ತೋರಿಸಿಲ್ಲ ಇಲ್ಲಿ. ಹೀಗೆ ರಿಲೇಟೆಡ್ ದೀಸ್ ಟು ಇಂಡಿವಿಜುವಲ್ಸ್ ಟುಗೆದರ್ ಫಾರಮ್ ಎ ಸ್ಪೀಸೀಸ್. ಓಕೆ. ಹಾಗೇನೆ ನೋಡಿ, ರಿಲೇಟೆಡ್ ಸ್ಪೀಸೀಸ್ಗಳು 1, 2 ಇಲ್ಲೂ ಮುಂದೆ ಇರ್ಬೋದು ಅಂತ. ರಿಲೇಟೆಡ್ ಸ್ಪೀಸೀಸ್ ಟುಗೆದರ್ ಕನ್ಸಿಡರ್ ಆಸ್ ಜೀನಸ್. ಓಕೆ. ಇಲ್ಲೂ ಹಾಗೇನೆ ಕೊಟ್ಟಿಲ್ಲ, ಇಲ್ಲೂ ಹಾಗೇನೆ ರಿಲೇಟೆಡ್ ಸ್ಪೀಸೀಸ್ಗಳಿದ್ದರೆ ಅವುಗಳೆಲ್ಲ ಸೇರಿ ಒಂದು ಜೀನಸ್ ಆಗಿರುತ್ತೆ. ಈಗ ನೆಕ್ಸ್ಟು ರಿಲೇಟೆಡ್ ಜೀನಸ್ಗಳು ಸೇರಿ ಏನಾಗುತ್ತೆ, ಫ್ಯಾಮಿಲಿ. ಅಂಥವೇ ರಿಲೇಟೆಡ್ ಫ್ಯಾಮಿಲೀಸ್ ಸೇರಿ ಆರ್ಡರ್. ರಿಲೇಟೆಡ್ ಆರ್ಡರ್ ಸೇರಿದ್ರೆ ಕ್ಲಾಸ್. ರಿಲೇಟೆಡ್ ಕ್ಲಾಸಸ್ ಟುಗೆದರ್ ಫಾರಮ್ ಫೈಲಮ್ ಆರ್ ಡಿವಿಷನ್. ಸಚ್ ರಿಲೇಟೆಡ್ ಫೈಲಮ್ ಆರ್ ಡಿವಿಷನ್ ಟುಗೆದರ್ ಫಾರಮ್ ಕಿಂಗ್ಡಮ್. ಅಂತ 5 ಕಿಂಗ್ಡಮಿನ ಆರ್ಗ್ಯಾನಿಸಮ್ಗಳು ಸೇರಿ ವಾಟ್ ಹ್ಯಾಪಂಡ್, ಲಿವಿಂಗ್ ವರ್ಲ್ಡ್ ಈಸ್ ಫಾರಮ್ಡ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಸಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಟ್ಯಾಕ್ಸನಮಿಕಲ್ ಪ್ಲೇಸ್ಮೆಂಟ್ ಆಫ್ ಕ್ಯಾಟ್ಸ್. ನೋಡಿ, ಇಲ್ಲಿ ಡೊಮೆಸ್ಟಿಕ್ ಕ್ಯಾಟ್ಗಳು, ಸಾಕುವ ಬೆಕ್ಕುಗಳು, ಅವೆಲ್ಲ ಒಂದು ಕ್ಲೋಸೆಸ್ಟ್ ಸಿಮಿಲರ್ ಕ್ಯಾರೆಕ್ಟರ್ ಇರ್ತಕ್ಕಂಥವು. ಅವನ್ನ ಕ್ಯಾಟಸ್ ಅಂತಕ್ಕಂಥ ಸ್ಪೀಸೀಸಲ್ಲಿ ಇಡ್ತೀವಿ. ಓಕೆ. ಹಾಗೆಯೇ ಸ್ಯಾಂಡ್ ಕ್ಯಾಟ್ಗಳೇ ಅವೆಲ್ಲ ಹೆಚ್ಚು ಕಡಿಮೆ ವೆರಿ ಕ್ಲೋಸೆಸ್ಟ್ ಕ್ಯಾರೆಕ್ಟರ್, ಕ್ಲೋಸೆಸ್ಟ್ ಸಿಮಿಲಾರಿಟೀಸ್ ಇರ್ತಕ್ಕಂಥವು. ಅವೆಲ್ಲವನ್ನು ನಾವು ಮಾರ್ಗರೀಟಾ ಎಂಬತಕ್ಕಂಥ ಸ್ಪೀಸೀಸಲ್ಲಿ ಗುರುತಿಸ್ತೀವಿ. ಈಗ ಇವೆರಡು ಕ್ಲೋಸೆಸ್ಟ್ ಸ್ವಲ್ಪ ಮಟ್ಟಿಗೆ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ಗಳಂತ ಕರೆದ್ರೆ ಅವನ್ನು ಸೇರಿಸ್ಕೊಂಡು ಫೆಲಿಸ್ ಅಂತ ಕರಿತೀವಿ. ಯಾಕಂದರೆ ಇವೆರಡು ಕ್ಯಾಟ್ಗಳೇ ನೋಡಿ. ಆದ್ದರಿಂದ ಇವೆರಡನ್ನು ಸೇರಿಸಿ ನಾವು ಫೆಲಿಸ್ ಎಂಬತಕ್ಕಂಥ ಒಂದು ಜಾತಿನ ಮಾಡಿದ್ದೀವಿ. ಓಕೆ. ಇದು ಫೆಲಿಸ್ಸು ಸಹ ಕ್ಯಾಟ್ಸ್ ಜಾತಿನೇ. ಹಾಗೆಯೇ ಸ್ಪಾಟೆಡ್ ಕ್ಯಾಟ್ಸು ಇದ್ದಾವೆ. ಪಂತೇರಾ ಅಂತಕ್ಕಂಥ ಸ್ಪಾಟೆಡ್ ಕ್ಯಾಟ್ಸ್. ಓಕೆ. ಯಾವುವು ಸ್ಪಾಟೆಡ್ಡು? ಅದೇ ಟೈಗರ್, ಚೀತಾ ಅವೆಲ್ಲ. ಇವು ಕ್ಯಾಟ್ಸೇ ಇವು ಸ್ಮಾಲ್ ಕ್ಯಾಟ್ಸ್ ಇರ್ಬೋದು, ಅಥವಾ ದೀಸ್ ಆರ್ ಸ್ಪಾಟೆಡ್ ಕ್ಯಾಟ್ಸ್. ಆ ಒಂದು ವಿಚಾರದಲ್ಲಿ ಇವೆರಡು ಸ್ವಲ್ಪ ಸಾಕಷ್ಟು ಸಿಮಿಲರ್ ಕ್ಯಾರೆಕ್ಟರ್ಸನ್ನು ಹೊಂದಿದ್ದಾವೆ. ಆ ದೃಷ್ಟಿಯಿಂದ ಇವೆರಡು ಇಂಥ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರ್ತಕ್ಕಂಥ 2 ಜಾತಿಗಳನ್ನು ಸೇರಿಸಿ ಕ್ಯಾಟ್ ಫ್ಯಾಮಿಲಿ ಅಂತ ಮಾಡ್ತೀವಿ. ಫೆಲಿಡಿಯಾ ಆರ್ ಫೆಲಿಡೆ ಎಂಬತಕ್ಕಂಥ
ಫ್ಯಾಮಿಲಿ ಮಾಡ್ತೀವಿ, ಇದಕ್ಕೆ ಕ್ಯಾಟ್ ಫ್ಯಾಮಿಲಿ ಅಂತ ಕರಿತೀವಿ. ಕ್ಯಾಟ್ ಲೈಕ್ ಇಲ್ಲಿ ನೋಡಿ, ಇಲ್ಲಿ ಕ್ಯಾನಿಡೆ ಎಂಬತಕ್ಕಂಥವು ಅವೆಲ್ಲ ಡಾಗ್ ಲೈಕ್ ಇರ್ತಕ್ಕಂಥವು, ಅವುಗಳದ್ದು ಬೇರೆ ಇದೆ, ಯಾವುದೋ ಬೇರೆ ಬೇರೆ ಜಾತಿಗಳು ಸೇರಿ ಕ್ಯಾಟ್ ಫ್ಯಾಮಿಲಿ ಆಗಿದೆ, ಸಾರಿ ಡಾಗ್ ಫ್ಯಾಮಿಲಿ ಅಥವಾ ಕ್ಯಾನಿಡೆ ಫ್ಯಾಮಿಲಿ ಆಗಿದೆ. ಈ ಥರ ಕ್ಯಾಟ್ ಲೈಕ್ ಅನಿಮಲ್ಸ್ ಆ್ಯಂಡ್ ಡಾಗ್ ಲೈಕ್ ಅನಿಮಲ್ಸ್ ಅವು ಹೆಚ್ಚು ಕಡಿಮೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಯಾವ ದೃಷ್ಟಿಯಿಂದ ಇದ್ದಾವೆ ಅಂದರೆ ಮಾಂಸಾಹಾರಿಗಳೇ ಆಗಿದ್ದಾವೆ. ಇವು ಮಾಂಸಾಹಾರಿಗಳೇ, ಆದ್ದರಿಂದ ಇವಕ್ಕೆ ಕಾರ್ನಿವೋರಾ ಅಂತ ಅದರಲ್ಲಿ ಯಾವುದು ನೆಕ್ಸ್ಟು ಆರ್ಡರ್ ನೋಡಿ, ಇಲ್ಲಿ ಫ್ಯಾಮಿಲಿ ಆದಮೇಲೆ ಆರ್ಡರ್ ಬರುತ್ತೆ, ಅದಾದಮೇಲೆ ಕ್ಲಾಸು. ಹಾಗಾಗಿ ಕಾರ್ನಿವೋರಾ ಇಸ್ ದ ಆರ್ಡರ್. ನೆಕ್ಸ್ಟ್ ಮೆಮೇಲಿಯಾ ಅಂತ ಕಾರ್ನಿವೋರ್ಸು ಎಲ್ಲ ಸೇರಿಕೊಂಡು ಮ್ಯಾಮಲ್ಸ್ ಮಾಡ್ತೀವಿ, ಅಂಡರ್ಸ್ಟ್ಯಾಂಡ್ ಅಂತ. ಸಚ್ ಮ್ಯಾಮಲ್ಸ್, ರಿಲೇಟೆಡ್ ಮ್ಯಾಮಲ್ಸ್ ಸೇರಿಕೊಂಡು ವರ್ಟಿಬ್ರೇಟಾ ಮಾಡ್ತೀವಿ. ಅವೆಲ್ಲ ಬೆನ್ನು ಮೂಳೆ ಇರ್ತಕ್ಕಂಥವು, ಇವು ಬೆನ್ನು ಮೂಳೆ, ಇನ್ನು ಬೇರೆ ಮ್ಯಾಮಲ್ಸು ಬೆನ್ನು ಮೂಳೆ ಇರ್ತಕ್ಕಂಥವು. ಸೊ ಅವೆಲ್ಲ ವರ್ಟಿಬ್ರೇಟಾ ಫೈಲಮಲ್ಲಿ ಬರ್ತವೆ. ಸೊ ಫೈಲಮ್ ವರ್ಟಿಬ್ರೇಟಾ, ಸಬ್ ಫೈಲಮ್ ಅಂತೀವಿ. ಮೆಟಾಜುವಾ, ಫೈಲಮ್ ಮೆಟಾಜುವಾ, ಆ ವರ್ಟಿಬ್ರೇಟ್ಸ್ ಎಲ್ಲವನ್ನು ಸೇರಿಕೊಂಡು ಫೈಲಮ್ ಮೆಟಾಜುವಾದಲ್ಲಿ ಇಡ್ತೀವಿ. ಅಂಥ ಮೆಟಾಜುವಾಗಳೆಲ್ಲ ಸೇರಿಕೊಂಡು ಅನಿಮಲ್ ಕಿಂಗ್ಡಮಲ್ಲಿ ಇದ್ದಾವೆ. ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಲಾಸಿಫೈ ದ ಆರ್ಗ್ಯಾನಿಸಮ್ಸ್ ಇಂಟು ಡಿಫ್ರೆಂಟ್ ಟ್ಯಾಕ್ಸಾನ್. ಓಕೆ, ಐ ಥಿಂಕ್ ಒಂದಷ್ಟು ಮಟ್ಟಿಗೆ ಅರ್ಥ ಆಯಿತು ಅಂತ ಕಾಣುತ್ತೆ. ಸುಮಾರು ಉದಾಹರಣೆಗಳನ್ನು ನೀವು ನೋಡಿದ್ರೆ ಇದು ಇನ್ನೂ ಹೆಚ್ಚು ದಿಟ ಆಗುತ್ತೆ. ಓಕೆ, ಎಸ್. ಈಗ ಸಿಂಪ್ಲಿ ಇದೊಂದು ಅಂಶ ಹೇಳಿ ಮುಗಿಸ್ಬಿಡ್ತೀನಿ. ಟ್ಯಾಕ್ಸಾನಮಿಕ್ ಏಡ್ಸ್. ಈಗ ಈ ಸಸ್ಯಗಳನ್ನು ಅಥವಾ ಪ್ರಾಣಿಗಳನ್ನು ಅಥವಾ ಜೀವಿಗಳನ್ನು ವರ್ಗೀಕರಣ ಮಾಡುವಂತಹ ಒಂದು ಕಾರ್ಯಕ್ಕೆ ನಮಗೆ ಕೆಲವಾರು ಸಾಧನಗಳು ನೆರವಾಗ್ತವೆ. ಅವುಗಳಿಗೆ ನಾವು ಟ್ಯಾಕ್ಸಾನಮಿಕ್ ಏಡ್ಸ್ ಅಂತ ಕರಿತೀವಿ. ಯುಟಿಲಿಟೀಸ್ ಫಾರ್ ಕ್ಲಾಸಿಫಿಕೇಶನ್ ಅಂದರೆ ಸಹಾಯಕ್ಕೆ ಬರ್ತಕ್ಕಂಥವು ಯಾವ್ಯಾವು ನೋಡಿ. ಇಲ್ಲಿ ಹೇಳಬೇಕು ಅಂದರೆ ಹೀಗೆ ಹೇಳ್ಬೋದು, ಬಯಾಲಜಿಸ್ಟ್ಸ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ಸೆವರಲ್ ಪ್ರೊಸೀಜರ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಸ್ಟೋರ್ ಆ್ಯಂಡ್ ಪ್ರಿಸರ್ವ್ ದ ಇನ್ಫಾರ್ಮೇಷನ್ ಅಬೌಟ್ ದ ಆರ್ಗ್ಯಾನಿಸಮ್ಸ್ which would be useful in the identification and classification of living organisms. They are called taxonomic aids. Okay, ಈಗ what are those? Herbarium, ಹಾಗೇನೆ botanical gardens, zoological parks, museum and key. ಇವು ಕೆಲವು ಟ್ಯಾಕ್ಸಾನಮಿಕ್ ಏಡ್ಸ್. ಓಕೆ, ನೆಕ್ಸ್ಟ್ ತರಗತಿನಲ್ಲಿ ಇವುಗಳ ಬಗ್ಗೆ ಸಮ್ವಾಟ್ ಡೀಪಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತೀನಿ. ಐ ಥಿಂಕ್ ನಿಮಗೆ ಎಲ್ಲ ಹೆಚ್ಚು ಕಡಿಮೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ಐ ವಿಲ್ ಬ್ರೀಫ್ಲಿ ರಿಕಾಲ್ ದ ಮ್ಯಾಟರ್ಸ್ ವಾಟ್ ವಿ ಡಿಸ್ಕಸ್ಡ್ ಇನ್ ದಿಸ್ ಕ್ಲಾಸ್. ಕಾನ್ಷಿಯಸ್ನೆಸ್, is it not? Response or irritability. Next, that is one of the last important characteristics of living organisms. Okay, next ಏನು ಮಾಡಿದ್ವಿ ನಾವು? ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ಸ್. ಅದಕ್ಕೆ ನಾಮಿನ್ಕ್ಲೇಚರ್ ಅಂತ ಕರೆದು ಅದಕ್ಕೆ ನೆರವಾಗ್ತಕ್ಕಂಥದ್ದು ನಿರ್ದೇಶನ ಕೊಡ್ತಕ್ಕಂಥ ಎರಡು ಸಂಸ್ಥೆಗಳನ್ನು ನೆನಪು ಮಾಡಿಕೊಂಡು ICBN ಆ್ಯಂಡ್ ICZN. ನೆಕ್ಸ್ಟು ನೇಮಿಂಗ್ ಪದ್ಧತಿಯಲ್ಲಿ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂತಕ್ಕಂಥದ್ದು ಸ್ಟ್ಯಾಂಡರ್ಡ್ ಮೆಥಡ್ ಅಥವಾ ಎಕ್ಸಿಸ್ಟಿಂಗ್ ಫುಲ್ಲಿ ಅಕ್ಸೆಪ್ಟೆಡ್ ಆ್ಯಂಡ್ ಎಕ್ಸಿಸ್ಟಿಂಗ್ ರನ್ನಿಂಗ್ ಮೆಥಡ್ ಆಫ್ ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ಸ್, ದಟ್ ಈಸ್ ಬೈನಾಮಿಯಲ್ ನಾಮಿನ್ಕ್ಲೇಚರ್. ಇದನ್ನು ಯಾರು ಜಾರಿ ತರ್ತಾರೆ? ಕರೋಲಸ್ ಲಿನೇಯಸ್ ಅವರು ತರ್ತಾರೆ. ಇದನ್ನು ಡಿಸ್ಕಸ್ ಮಾಡೋದು. ವಾಟ್ ಈಸ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ರಿ. ನೆಕ್ಸ್ಟು ಸಮ್ ಇಂಪಾರ್ಟೆಂಟು ಆರ್ಗ್ಯಾನಿಸಮ್ಗಳ ಸೈಂಟಿಫಿಕ್ ನೇಮನ್ನು, ಜೀನಸ್ ನೇಮ್ ಮತ್ತು ಸ್ಪೀಸೀಸ್ ನೇಮು ಇರ್ತಕ್ಕಂಥ ಸೈಂಟಿಫಿಕ್ ನೇಮನ್ನು ಸ್ಟಡಿ ಮಾಡಿದ್ರಿ. ನೆಕ್ಸ್ಟು ರೂಲ್ಸ್ ಆಫ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ನೋಡಿದು, 5 ಪ್ರಮುಖವಾಗಿರ್ತಕ್ಕಂಥ ರೂಲ್ಸು. ನೆಕ್ಸ್ಟು ಟ್ಯಾಕ್ಸಾನ್
ಅಂಡ್ ಟ್ಯಾಕ್ಸಾ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ವಾಟ್ ಈಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ನೋಡಿದ್ವಿ. ನೆಕ್ಸ್ಟು ಈಚು ಟ್ಯಾಕ್ಸಾನ್ಗಳ ಡೆಫಿನೇಷನ್ಗಳನ್ನು ಅರ್ಥ ಮಾಡ್ಕೊಂಡ್ರಿ. ಕೆಲವು ಪ್ರಮುಖ 4 ಆರ್ಗ್ಯಾನಿಸಮ್ಗಳ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸನ್ನು ಸ್ಟಡಿ ಮಾಡಿದ್ವಿ. ನೆಕ್ಸ್ಟು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆಫ್ ಆರ್ಗ್ಯಾನಿಸಮ್ಸು ಹೇಗೆ ಫಾರ್ಮ್ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಚಾರ್ಟಿಂದ ಅರ್ಥ ಮಾಡ್ಕೊಂಡ್ರಿ. ರಿಲೇಟೆಡ್ ಇಂಡಿವಿಜುವಲ್ಸ್ ಮೇಕ್ಸ್ ಸ್ಪೀಸೀಸ್, ರಿಲೇಟೆಡ್ ಸ್ಪೀಸೀಸ್ ಮೇಕ್ಸ್ genus, like that genus makes family, such related families makes order, like this. Next taxonomic placement of cats na ಒಂದು ಎಕ್ಸಾಂಪಲ್ ಆಗಿ ನೋಡಿದಾಗ ಡೊಮೆಸ್ಟಿಕ್ ಕ್ಯಾಟ್ಸು ಕ್ಯಾಟಸ್ ಆ್ಯಂಡ್ ಸ್ಯಾಂಡ್ ಕ್ಯಾಟ್ಸ್ ಮಾರ್ಗರಿಟಾ ಅವೆರಡು ಬೇರೆ ಬೇರೆ ಸ್ಪೀಸೀಸ್ ಆದ್ರೂ ಟ್ರೀಟೆಡ್ ಅಂಡರ್ ಎ ಜೀನಸ್ ಫೆಲಿಸ್, ಲೈಕ್ ದಟ್. ದೇ ಆರ್ ಕ್ಯಾಟ್ಸ್ ಆ್ಯಂಡ್ ಸ್ಪಾಟೆಡ್ ಕ್ಯಾಟ್ಸ್ ಇದ್ದಾವೆ, ಅವು ಬೇರೆ ಜಿನಸ್. ಅವೆರಡು ಸಿಮಿಲರ್ ಬಿಕಾಸ್ ಆಫ್ ಸರ್ಟನ್ ಕ್ಯಾರೆಕ್ಟರ್ಸ್, ಸೊ ದೇ ಆರ್ ಪ್ಲೇಸ್ಡ್ ಅಂಡರ್ ಫ್ಯಾಮಿಲಿ ಫೆಲಿಡೆ ಆ್ಯಂಡ್ ಕ್ಯಾನಿಡೆ ಡಾಗ್ ಫ್ಯಾಮಿಲಿ. ಇವೆರಡು ಸಿಮಿಲರು, ಅವುಗಳನ್ನು ಸೇರಿಸಿ ಕಾರ್ನಿವೋರಾ ಎಂಬತಕ್ಕಂಥ ಆರ್ಡರ್ ಮಾಡೋದು, ಲೈಕ್ ದಿಸ್. ಹೀಗೆ ಪ್ಲೇಸ್ಮೆಂಟ್ ನೋಡ್ತಾ ಹೋದ್ರಿ. ನೆಕ್ಸ್ಟು ಟ್ಯಾಕ್ಸಾನಮಿಕ್ ಏಡ್ಸ್ ಅಂದರೆ ಏನು, ವಾಟ್ ಆರ್ ದ ಇಂಪಾರ್ಟೆಂಟ್ ಮೇಜರ್ ಟ್ಯಾಕ್ಸಾನಮಿಕ್ ಏಡ್ಸ್ ಅಂತ ನಾನು ಈಗ ನೆನಪು ಮಾಡಿದ್ದೀನಿ. ಆ ಮುಂದಿನ ಟ್ಯಾಕ್ಸಾನಮಿಕ್ ಏಡ್ಸನ್ನು ಇನ್ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.